ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾರತಿ. ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ತುಂಬ ಬೇಜಾರಾಗ್ತಾ ಇದೆ. ನಿನ್ನೆ ಆಗಿದ್ದು ಪರಿಸ್ಥಿತಿ ಎಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೆ ಅಂತ ತಂದೆ ತಾಯಿಗಳಿರ್ತಾರೆ, ನಮ್ಮನ್ನು ಪ್ರೀತಿಸೋರು ಇರ್ತಾರೆ. ಅವ್ರನ್ನ ಮರೆತು ಯಾವುದನ್ನು ಮಾಡೋಕ್ಕೆ ಹೋಗಬಾರ್ದು. ಅಭಿಮಾನ ಮನಸ್ಸಲ್ಲಿರಬೇಕು. ಆದರೆ ಈ ಥರ ಪರಿಸ್ಥಿತಿನ ತಂದಿಟ್ಕೊಳ್ಳೋದು ತುಂಬ ಬೇಜಾರಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ನೋವಲ್ಲಿದ್ದಾರೆ ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಸೊ ದಯವಿಟ್ಟು ಎಲ್ಲೇ ಹೋಗಿ ಎಲ್ಲೇ ಇದ್ರೂ ಒಂದು ಬೈಕ್ ರೈಡ್ ಆಗಿರ್ಬೋದು, ಕಾರಲ್ಲಿ ಆಗಿರ್ಬೋದು, ತುಂಬ ಹುಷಾರಾಗಿ ಇರಿ. ಯಾವುದೇ ಇದನ್ನು ಓವರ್ಟೇಕ್ ಮಾಡ್ಕೊಂಡಾಗಲಿ ಪ್ರತಿಯೊಂದರಲ್ಲೂ ಹುಷಾರಾಗಿರ್ಬೇಕು. ಅದರಲ್ಲೂ ಈ ಥರ ಫಂಕ್ಷನ್ಗಳಲ್ಲಂತೂ ತುಂಬಾ ಹುಷಾರಾಗಿರಬೇಕು. ಈಗ ನೋಡಿ, ಎಷ್ಟು ಜನ ನೋವಲ್ಲಿದ್ದಾರೆ, ಅದನ್ನು ಹೇಳ್ಕೊಳಕ್ಕಾಗ್ತಾ ಇದೆಯಾ? ನಿಜವಾಗ್ಲೂ ರಾಯರ ಹತ್ರ ಅದನ್ನೇ ಬೇಡ್ಕೊಳ್ತೀನಿ. ಅವರು ಯಾರೆಲ್ಲ ನೋವಲ್ಲಿದ್ದಾರೆ ಅವ್ರಿಗೆ ನೋವನ್ನ ತಡೆಯೋ ಶಕ್ತಿ ಕೊಡು ರಾಯರೇ ಅಂತ. ಎಲ್ಲರೂ ಹಾಯ್ ಮಾಡ್ರ. ಉಷನ್ಗೆ ತಿರುಗುದಿ. Hey, you can't see bro. Come check here.
വയനാടാണോ പോത്താണ്ടേ ಆ ಸೈಡ್ ಹೋಗ್ಬೇಕಾ? ಹಾಂ ಇದೆ ಹುಷಾರು. ಇಲ್ಲಿ ನಿನ್ನೆ ಹೋಗಕ್ಕಾಗಿಲ್ಲ ನಡೀರಿ ನಡೀರಿ. ಎಲ್ಲ ಕ್ಲೀನಾಗಿ ಬಂದ್ರೆ ಸರಿ ಕಲ್ರ ತರ
ಎಷ್ಟು ಖುಷಿಯಲ್ಲಿ ಹೋಗಿದ್ದು ಅಂತ ಹೇಳಿದ್ರೆ, ಅದರಲ್ಲೂ ನಾನು ಮೊದಲನೇ ಸಲ ಹೋಗಿದ್ದು. ನನಗೆ ಕ್ರಿಕೆಟ್ ಅಂದರೆ ಅಷ್ಟು ಅಂದರೆ ಅದ್ರ ಬಗ್ಗೆ ನಾನು ಅಷ್ಟೆಲ್ಲ ತಿಳ್ಕೊಂಡು ಇರಲಿಲ್ಲ ಬಿಡಿ. ಸೊ ಆದರೆ ಈ ಸಲ ಜನಗಳದ್ದು ಜೋಶ್ ನೋಡಿ ಹೆಂಗಿರ್ಬೋದಲ್ಲಿ ಅಂತ ಒಂದು ಇದ್ರಲ್ಲಿ ಹೋಗಿದ್ದು. ಬಟ್ ನಿಜವಾಗ್ಲೂ ಅಲ್ಲಿ ನಾವೇನೋ ಹೋಗ್ಬಿಟ್ಟಿದೀವಿ, ವಿಧಾನಸೌಧ ಹೋಗಿ ಎಲ್ಲ ಇಳ್ಕೊಂಡು ಎಲ್ಲ ನೋಡಿದೀವಿ. ಬಟ್ ಆದ್ರೆ ಮನೆಯಿಂದ ಫೋನ್ಗಳು ಬರ್ತಾ ಇದೆ, ಯಾಕಂದ್ರೆ ನಮ್ಗೆ ಅಲ್ಲಿ ಏನ್ ನಡೀತಿದೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಆಲ್ರೆಡಿ ನ್ಯೂಸಲ್ಲಿ ಎಲ್ಲ ಕಡೆನೂ ನ್ಯೂಸಲ್ಲಿ ಬರ್ತಾ ಇದೆ, ಈ ತರ ಇಷ್ಟು ಜನ ಸತ್ತಿದ್ದಾರೆ, ಇಷ್ಟು ಜನ ಗಾಯಗಳಾಗಿದೆ, ಈ ತರ ಆಗಿದೆ, ಆ ತರ ಅದೇನು ನಮಗೆ ಗೊತ್ತಾಗಿಲ್ಲ. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಊರುಗಳಿಂದ ಫೋನ್ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು ಹೊರಟಿದೀವಿ ಅಂತ ತುಂಬಾ ಜನಗಳು ಗೊತ್ತಿತ್ತು, ಪೇರೆಂಟ್ಸ್ಗಳಿಗಾಗ್ಲಿ ಮನೇಲಾಗ್ಲಿ ಎಲ್ಲ. ಸೊ ಹಾಗಾಗಿ ಅವರೆಲ್ಲ ಫೋನ್ ಕನೆಕ್ಟ್ ಎಲ್ಲ ಫೋನ್ ಮಾಡ್ತಿದ್ದಾರೆ, ಆದ್ರೆ ಯಾರ್ದು ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ನಾವು ನಿಂತಿದ್ದ ಜಾಗದಲ್ಲಿ ನಮ್ಗೇನಲ್ಲಿ ಎಲ್ಲ ಚೆನ್ನಾಗಿದೆ, ಬಟ್ ಆ ಜೋಶ್ ಅದ್ರಲ್ಲೇ ಇದ್ದೀವಿ. ಬಟ್ ಅದ್ರಲ್ಲಿ ನ್ಯೂಸ್ ಅಲ್ಲಿ ನೋಡಿದ್ರೆ ಈ ತರ ಬರ್ತಾ ಇದೆ. ನಮಗ್ ಮನೆಗ್ ಬಂದ ಮೇಲೆನೆ ವಿಷಯ ಗೊತ್ತಾಗಿದ್ದು ಇಷ್ಟು ಜನ ಈ ತರ ಎಲ್ಲ ಆಗಿದ್ಯಾ ಅಂತ. ಮತ್ತೆ ಅಲ್ಲೂ ಸುಮಾರು ಜನ ಹೇಳ್ತಾನೆ ಇದ್ರು, ಇಲ್ಲ ಅಲ್ಲಿ ಹೋಗ್ಬಾರ್ದು ಹಂಗೆ ಹಿಂಗೆ. ನಾವೇ ಇಲ್ಲ ಚೆನ್ನಾಗೇ ಇದಲ್ಲ, ಬಿಡು ಅಂತ ಹೇಳಿ ನಾವು. ಬಟ್ ನೆಕ್ಸ್ಟ್ ಫ್ರೀ ಆಗಿ ಬಿಡ್ತೀವಿ ಅಂತ ಅಂದಿದ್ದೆ ತಡ, ಅಷ್ಟು ನುಗ್ಗಿ ಈ ತರ ಎಲ್ಲ ಪರಿಸ್ಥಿತಿಗಳು ತಂದಿಟ್ಕೊಂಡು ತಂದೆ ತಾಯಿಗಳು ಮಕ್ಳ ಮೇಲೆ ಎಷ್ಟು ಆಸೆಗಳು ಕನಸುಗಳನ್ನ ಇಟ್ಟಿರ್ತಾರಲ್ವಾ. ದಯವಿಟ್ಟು ಯಾವುದೇ ಫಂಕ್ಷನ್ಗಳಾದ್ರೂ ಇದೊಂದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಕ್ರೀಡೆನೇ ಅದು, ಗೇಮ್ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ. RCB ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದನೂ ದೊಡ್ಡೋರ್ವರ್ಗು ಅಷ್ಟು ಇಷ್ಟಪಡ್ತಾರೆ. ನಾವ್ ಅಲ್ಲಿ ನೋಡಿದಾಗ ಅದೇ ಅನ್ನಿಸ್ತು, ಏಜ್ ಆದವ್ರೆಲ್ಲ ಬಂದಿದಾರಲ್ಲ ನೋಡಕ್ಕೆ, ಅಷ್ಟು ಕ್ರೇಜ್ ಇದೆ ಹಂಗಾದ್ರೆ ಅನ್ನೋ ತರ ಅನ್ನಿಸ್ತಾ ಇತ್ತು. ಅದ್ರಲ್ಲಿ ನಾನು ಮೊದಲನೇ ಸಲ ಹೋಗಿದ್ದು, ನನಗಷ್ಟು ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಕ್ರಿಕೆಟ್ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ಲಿಲ್ಲ. ಬಟ್ ಮೊದಲನೇ ಸಲ ನೋಡಿದ್ದು. ಬಟ್ ಅದೇ ತುಂಬಾ ಬೇಜಾರಾಯ್ತು. ಅಲ್ಲಿ ಅಷ್ಟು ಖುಷಿಯಾಗಿ ಎಲ್ಲ ಮುಗಿಸ್ಕೊಂಡು ವಿಧಾನಸೌಧದಿಂದ ನಡ್ಕೊಂಡು ಬಂದಿದ್ವಿ, ಚರ್ಚ್ ಶೀಟ್ವರೆಗೂ ನಡ್ಕೊಂಡ್ ಬಂದು ಎಲ್ಲ ಅಲ್ಲಿದೆಲ್ಲ ಏನು ಎಲ್ಲ ನೋಡ್ಕೊಂಡು ಅದೊಂಥರ ಖುಷಿನೇ ಬೇರೆ ಇತ್ತು. ಮೊದಲನೇ ಸಲ ಅದು ಬೇರೆ ಏನೇನೋ ಖುಷಿ ನಮ್ಗಳಿಗೆ. ಬಟ್ ಆದ್ರೆ ಎಲ್ಲರೂ ಫೋನ್ಗಳು ಟ್ರೈ ಮಾಡಿದ್ದಾರೆ, ಎಲ್ಲರಿಗೂ ಭಯಗಳು ಬಂದಿದೆ, ಫೋನ್ ಕನೆಕ್ಟ್ ಆಗ್ತಾ ಇಲ್ಲ, ಅಲ್ಲಿ ಬೇರೆ ನೆಟ್ವರ್ಕ್ ಹೋಗ್ಬಿಟ್ಟಿದೆ. ಮನೆಗೆ ಬರ್ತಿದ್ದಂಗೆನೆ ನ್ಯೂಸ್ಗಳು ಹಾಕಿ ಎಲ್ಲರೂ ತೋರಿಸ್ತಾ ಇದ್ದಾರೆ, ನಮ್ಗೆ ಇದೆಲ್ಲ ಯಾವಾಗ ನಡೀತು ಅಂತ ಹೇಳಿ ನಮಗೆ. ಬಟ್ ಆದರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು, ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹುಷಾರಾಗಿರಿ ಅಷ್ಟೇ ಹೇಳೋದು. ನಮ್ಗಳಿಗೋಸ್ಕರ ನಮ್ಮವ್ರು ಇರ್ತಾರೆ ಅನ್ನೋದನ್ನ ಮರೆಯೋದು ಬೇಡ. ಸೊ ಯಾರೆಲ್ಲ ಎಲ್ಲಿಗೆ ಹೋಗಿ, ಬಟ್ ಆದ್ರೆ ಆ ಥರ ಕ್ರೌಡ್ ಇದ್ದಾಗ ನಿಜವಾಗ್ಲೂ ಹೋಗ್ಬಿಡಿ. ಅದರಲ್ಲೂ ಮಕ್ಳುಗಳನ್ನಂತೂ ಕರ್ಕೊಂಡೇ ಹೋಗ್ಬಾರ್ದು ಅಂತ ಅನ್ನಿಸ್ತು ಈ ಸಲ. ಬಟ್ ಆದರೆ ತುಂಬ ಬೇಜಾರಾಗ್ತಿದೆ. ದಯವಿಟ್ಟು ಮನಸ್ಸಲ್ಲಿ ನಮ್ಮ ಬದುಕು ನಮ್ಮ ಕೈಲಿರುತ್ತೆ, ನಮ್ಮ ಬದುಕು ನಮ್ಮದು, ನಾವು ಹುಷಾರಾಗಿರ್ಬೇಕು. ಪಾಪ ಯಾರನ್ನು ಹೊಣೆ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ. ಯಾರು ಏನು ಈ ಥರ ಮಾಡ್ಕೊಳ್ಳಿ ಅಂತ ಯಾರು ಹೇಳಿರೋದಿಲ್ಲ. ಬಟ್ ಆ ಜನಗಳ ಇಷ್ಟು ಜನ ಸೇರ್ತಾರೆ ಅನ್ನೋದು ಊಹೆಗೂ ಇರೋದಿಲ್ಲ ಬಿಡಿ. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಥರ ಆದಾಗ ಹುಷಾರಾಗಿರಿ. ನಮ್ಗಳಿಗೋಸ್ಕರ ನಮ್ಮವ್ರಂತ ಇರ್ತಾರೆ ಅಂತ ಒಂದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಷ್ಟೆ. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಾರ್ಗು ದೇವರು ನೋವನ್ನ ತಡೆಯೋ ಶಕ್ತಿ ಕೊಡಲಿ, ರಾಯರು ಒಳ್ಳೇದು ಮಾಡಲಿ. ಏನು ಹೇಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ.